ಹಲೋ ನಮಸ್ತೆ ಎಲ್ಲರಿಗೂ ಜಲಜ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಎನಿ ಡಿಗ್ರಿ ಮಾಡಿರ್ಬೋದು, ಮನೆಯಲ್ಲೇ ಕೂತು ಕೆಲಸ ಮಾಡುವಂಥ ಇನ್ಫಾರ್ಮೇಷನನ್ನು ಮಾಹಿತಿಯನ್ನು ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಮತ್ತು ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ವೇಕೆನ್ಸಿ ಇದೆ, ಯಾವ ಇದ್ರ ಮೇಲೆ ಬೇಸ್ ಮೇಲೆ ನಿಮಗೆ ಜಾಬನ್ನು ಕೊಡ್ತಾರೆ ಅನ್ನೋದನ್ನು ಈ ಫುಲ್ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಫಸ್ಟು ಇಲ್ಲಿ ಗೂಗಲ್ಗೆ ಹೋಗಿ ಇಲ್ಲಿ ಅಫೆಕ್ಸ್ ಡಾಟಾ ಸೈನ್ಸ್ ಜಾಬ್ ಅಂತ ಇದೆ. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ, ನಿಮಗೆ ಶೋ ಆಗುತ್ತೆ. ಇದರಲ್ಲಿ ನೀವು ನೋಡ್ಬೋದು ಏನೇನು ಅಂತ ಅಂದರೆ ನಾವು ಇದಕ್ಕೆ ನಾವು ಜಾಬ್ನ ಅಪ್ಲೈ ಮಾಡಬೇಕು, ಯಾವ ಕಂಪ್ನಿಗೆ ಜಾಬು ರಿಕ್ವೈರ್ಮೆಂಟ್ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇದು ನೋ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಯುವರ್ ಫಸ್ಟ್ AI ಪ್ರಾಜೆಕ್ಟ್ ವೇಟರ್ಸ್ ಅಂತ ಇದೆ. ಇದಕ್ಕೆ ನಾವು ಅಪ್ಲೈ ಮಾಡಬಾರ್ದು. ಅಫೆಕ್ಸ್ ಡಾಟಾ ಸೈನ್ಸ್ ಅಂತ ಇದೆ. ಇಲ್ಲಿ ಜಾಯಿನ್ ಆಸ್ ಅಫೆಕ್ಸ್ ಡಾಟಾ ಸೈನ್ಸ್ ಶೇಪ್ ದ ಫ್ಯೂಚರ್ AI ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಯಾವ ರೀತಿ ಫ್ಯೂಚರ್ ನಿಮಗೆ ಕಾಣಿಸುತ್ತೆ ಅಂದರೆ ಈ ರೀತಿ ಕಾಣಿಸುತ್ತೆ. ಅಫೆಕ್ಸ್ ಡಾಟಾ ಸೈನ್ಸ್ AI ಡಿವಿಷನ್ ಆಫ್ ಅಫೆಕ್ಸ್ ಕೋವೆಂಟೇಜ್ ಅಂತ ಇರುತ್ತೆ. ಇವರ್ ಎಕ್ಸ್ಪರ್ಟೈಸ್ ಗ್ಲೋಬಲ್ ಇಮೆಟ್ ಎಂಡೆಲ್ಸ್ ಆಪರ್ಚುನಿಟಿ ಅಂತ ಇದೆ. ಶೇಪ್ ದ ಫ್ಯೂಚರ್ ಆಫ್ AI ಅಪ್ಲೈ ನೌ ಅಂತ ಇದೆ. ಅಂದರೆ ಅಪ್ಲೈ ನೌ ಅಂತ ಇದೆ. ಥೌಸಂಡ್ಸ್ ಆಫ್ ಎಕ್ಸ್ಪರ್ಟ್ಸ್ ಜಾಯಿನ್ ಎವ್ರಿ ವೀಕ್. ಅಂದರೆ ಪ್ರತಿ ಒಂದು ವೀಕಿಗೆ 1,000 ಜನ ಇಲ್ಲಿ ಅಪ್ಲೈ ಮಾಡ್ತಾ ಇದ್ದಾರೆ ಈ ಜಾಬ್ಗೆ. ಇದು ಬಂದು ಏನೇನು ಅಂತ ನೋಡೋದಾದರೆ ಇಲ್ಲಿ ಆರ್ ಯು ಆ್ಯನ್ ಎಕ್ಸ್ಪರ್ಟ್ ಇನ್ ಯುವರ್ ಫೀಲ್ಡ್, ಅಂದರೆ ನೀವು ಎಕ್ಸ್ಪರ್ಟ್ ಇದ್ರೂ ಸಮೇತ ಓಕೆ, ಎಕ್ಸ್ಪರ್ಟ್ ಇಲ್ಲ ಅಂದ್ರೂ ಓಕೆ, ಅಂದರೆ ನೀವು ಫ್ರೆಶರ್ಸ್ ಆಗಿದ್ರೂ ಇಲ್ಲಿ ಕೆಲಸನ ಮಾಡೋ ಅಂಥದ್ದು. ಇದು ಪಾರ್ಟ್ ಟೈಮ್ ಮಾಡ್ಬೋದು, ಫುಲ್ ಟೈಮ್ ಕೂಡ ಮಾಡ್ಬೋದು. ಇದು ಬೇಸಿಕಲಿ ಸ್ಟೂಡೆಂಟ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತು ವುಮೆನ್ಸ್ಗೆ, ಮನೆಯಲ್ಲಿ ಇರೋವಂಥ ವುಮೆನ್ಸ್ಗೆ, ವರ್ಕ್ ಫ್ರಮ್ ಹೋಮ್ ಮಾಡೋ ಅಂಥವ್ರಿಗೆ ಇದು ತುಂಬ ಹೆಲ್ಪ್ ಆಗೋವಂಥದ್ದು. ಮತ್ತು ಮೆಡಿಷನ್ ಇದ್ರ ಮೇಲೆ ನಿಮಗೆ ಫುಲ್ ಹಿಡಿತಾ ಇದ್ದರೆ, ಮತ್ತು ಲ್ಯಾಂಗ್ವೇಜಸ್ ಆಗಿರ್ಬೋದು, ಸಮಥಿಂಗ್ ಹೆಲ್ಸ್ ಏನಾದರೂ ನಿಮಗೆ ಫುಲ್ಲು ನೆಕ್ಸ್ಟ್ ಜನ್ರೇಷನ್ AI ಮಾಡೆಲ್ಸಿಂದ ನಿಮಗೆ ಯಾವ ರೀತಿ ಒಂದರಲ್ಲಿ ಆದ್ರೂ ನೀವು ಪರಿಣಿತಿಯನ್ನು ಚೆನ್ನಾಗಿ ಪಡ್ಕೊಂಡಿರಬೇಕು. ಯಾವುದಾದ್ರೂ ಅಂದರೆ ಇವಾಗ ಕನ್ನಡ ಲ್ಯಾಂಗ್ವೇಜ್ ಆದರೆ ಕನ್ನಡದಲ್ಲಿ ನೀವು ಫುಲ್ಲು ನಿಮಗೆ ಫ್ಲೂಯೆಂಟಾಗಿ ಬರೆಯೋದಕ್ಕೆ, ಮತ್ತು ಏನಾದರೂ ಮಿಸ್ಟೇಕ್ ಆದರೆ ಕಂಡುಹಿಡಿಯೋ ಅಂಥ ಪರಿಣಿತಿ ಹೊಂದಿರಬೇಕು. ಇದು ಇಂಗ್ಲೀಷ್ ಬಂದು ಫಾರಿನ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನಾವು ಇಲ್ಲಿ ಇಂಡಿಯಾದಲ್ಲಿ ಕನ್ನಡ, ಹಿಂದಿ, ಮರಾಠಿ, ಈ ಥರ ತೆಲುಗು, ಈ ಥರ ಲ್ಯಾಂಗ್ವೇಜಸ್ಗೆ ಇಲ್ಲಿ ಆಪರ್ಚುನಿಟೀಸ್ ಕೊಟ್ಟಿರೋ ಅಂಥದ್ದು. ವೈ ಜಾಯಿನ್ ಆಸ್ ಅಂತ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, AI ನೆಕ್ಸ್ಟ್ ಪೋರ್ಟೈನ್ ಅಂತ. ಯುವರ್ ಎಕ್ಸ್ಪರ್ಟೈಸ್ ಟು ಹೆಲ್ಪ್ ಟು ವರ್ಲ್ಡ್ ಟಾಪ್ AI, ಅಂದರೆ ನೀವು AI ಟೂಲ್ಸನ್ನು ಬಳಸ್ಕೊಂಡು ಮಾಡೋವಂಥದ್ದು ಕೆಲಸನ. ನಂತರ ಇಲ್ಲಿ ನೆಕ್ಸ್ಟು ಬೆಸ್ಟ್ ಇನ್ ಮಾರ್ಕೆಟ್ ಕಾಂಪನ್ಸೇಷನ್ ಅಂತ ಇದೆ. ಇದು ಅಷ್ಟೇ, ರಿಸೀವ್ ಇಂಡಸ್ಟ್ರಿ ಲೀಡಿಂಗ್ ಕಾಂಪನ್ಸೇಷನ್ ಇದ್ರ ಬಗ್ಗೆ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು. ಇನ್ ಕೇಸ್ ನಿಮಗೆ ಯಾವ ಇದರಲ್ಲಿ ನಿಮಗೆ ಕರೆಕ್ಟಾಗಿ ನಿಮಗೆ ಗೊತ್ತು ಅನ್ನೋದ್ರ ಮೇಲೆ ಬೇಸ್ ಮೇಲೆ ನೀವೇ ಚಾಯ್ಸ್ ಮಾಡಿಕೊಂಡು ಇಲ್ಲಿ ಅಪ್ಲೈ ಮಾಡಬೇಕು ಜಾಬ್ಗೆ. ನಂತರ ಫ್ಲೆಕ್ಸಿಬಲ್ ಆಪರ್ಚುನಿಟೀಸ್ ಅಂತ ಇದೆ. ಚೂಸ್ ಬಿಟ್ವೀನ್ ಫುಲ್ ಟೈಮ್ ರೋಲ್ಸ್ ಆರ್ ಫ್ಲೆಕ್ಸಿಬಲ್ ರಿಮೋಟ್ ಫ್ರೀಲ್ಯಾನ್ಸ್ ಪೊಸಿಷನ್. ಅಂದರೆ ನಿಮಗೆ ನೀವು ಫಸ್ಟೇ ಸೆಲೆಕ್ಟ್ ಮಾಡ್ಕೋಬೇಕು. ನಮಗೆ ಫುಲ್ ಟೈಮ್ ಬೇಕು ಅಂದರೆ ಫುಲ್ ಟೈಮ್ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲಾಂದರೆ ನಮಗೆ ಪಾರ್ಟ್ ಟೈಮ್ ಆದರೆ ಸಾಕು ಅಂತ ಅಂದರೂ ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡಬೇಕು. ನಂತರ ಇಲ್ಲಿ ಸಬ್ಮಿಟ್ ನಿಮಗೆ ಹೌ ಡಸ್ ದಿಸ್ ವರ್ಕ್ ಅಂತ ಇದೆ. ಯಾವ ರೀತಿ ಅಂತ ಅಂದರೆ ಸಬ್ಮಿಟ್ ಯುವರ್ ಪ್ರೊಫೈಲ್, ನಿಮ್ಮ ಪ್ರೊಫೈಲನ್ನು ಇಲ್ಲಿ ತಗೊಳುತ್ತೆ. ಇಲ್ಲಿ ಸ್ಪೆಂಡ್ ಜಸ್ಟ್ 4 minutes ಟು ಕ್ರಿಯೇಟ್ ಎ ಡೀಟೇಲ್ಸ್ ಪ್ರೊಫೈಲ್, ಅಂದರೆ ನಿಮ್ಮ ಪ್ರೊಫೈಲನ್ನು ತಗೊಳುತ್ತೆ. ಆಟೋಮೆಟಿಕ್ ಪ್ರಾಜೆಕ್ಟ್ ಮ್ಯಾಚಿಂಗ್ ಅಂತ ಇದೆ. ಯುವರ್ ಪ್ರೊಫೈಲ್ ಜಾಯಿನ್ಸ್ ಅವರ್ AI ಡ್ರೈವ್ ಡಾಟಾಬೇಸ್ ಫಾರ್ ಇಮಿಡಿಯೇಟ್ ಆ್ಯಂಡ್ ಫ್ಯೂಚರ್ ಪ್ರಾಜೆಕ್ಟ್ ಮ್ಯಾಚಿಂಗ್. ಅಂದರೆ ನಿಮ್ಮ ಆಪರ್ಚುನಿಟೀಸ್ ಏನೇನಿದೆ, ಇನ್ ಕೇಸ್ ನಿಮಗೆ ಡಿಕೋಡಿಂಗು ಮತ್ತು ಲಾ ಓದಿದರೆ ನೀವು ಆ ರೀತಿ ಅಂತ ನಿಮಗೆ ಯಾವುದು ನಿಮಗೆ ಚೆನ್ನಾಗಿ ಪರಿಣಿತಿ ಬರುತ್ತೋ ಅದ್ರ ಮೇಲೆ ನೀವು ಅಪ್ಲೈ ಮಾಡಬೇಕು. ನಂತರ ಇಲ್ಲಿ ಮೂರನೇದು ಮೇಕ್ ಆ್ಯನ್ ಇಂಪ್ಯಾಕ್ಟ್, ಅಂದರೆ ಪ್ರೊವೈಡ್ ಕ್ರಿಟಿಕಲ್ ಇನ್ಸೈಟ್ಸ್. ಅಂದರೆ ಏನು ಗೊತ್ತಾ, ಇನ್ನೇನಾದರೂ ಇವಾಗ ಫಾರ್ ಎಕ್ಸಾಂಪಲ್ ChatGPTಯಲ್ಲಿ ನೀವೇನಾದರೂ ಪ್ರಾಂಪ್ಟನ್ನು ಹೊಡಿತೀರ. ಪ್ರಾಂಪ್ಟ್ ಹೊಡೆದ್ರೆ ಇನ್ ಕೇಸ್ ಅದು ತಪ್ಪು ಬಂದಿದೆ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ಐಡೆಂಟಿಫೈ ಮಾಡೋ ಅಂಥ ಕೆಪಾಸಿಟಿ ನಿಮಗೆ ಗೊತ್ತಿರಬೇಕು. ಅದ್ರ ಮೇಲೆ ನೀವು ಕಂಡುಹಿಡಿಯುವಂಥ ಕೆಪಾಸಿಟಿ ಇರಬೇಕು ಅಂತ. ಯುವರ್ ಎಕ್ಸ್ಪರ್ಟೈಸ್ ಈಸ್ ಅವರ್ ಕ್ಯಾಟಲಿಸ್ಟ್ ಅಂತ ಇದೆ. ಜಾಯಿನ್ ಅವರ್
ಡಾಟಾಬೇಸ್ ಅಂದರೆ ಯಾವ ರೀತಿ ಇದ್ರ ಮೇಲೆ ನೀವು ಟೆಕ್ನಾಲಜಿ ಅಂದರೆ ಇಲ್ಲಿ ಫಸ್ಟ್ ತೋರಿಸ್ತಾ ಇದ್ದಾರೆ ಟೆಕ್ನಾಲಜಿ ಅಂದರೆ ಕೋಡಿಂಗು, ಮ್ಯಾಥಮೆಟಿಕ್ಸು ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟು ಈ ರೀತಿ ಮಾಡೋವಂಥದ್ದು. ಮತ್ತು ಲ್ಯಾಂಗ್ವೇಜ್ ಆ್ಯಂಡ್ ಕಮ್ಯುನಿಕೇಷನ್, ನಿಮಗೆ ನಾನು ಹೇಳಿದ್ನಲ್ಲ ಇಲ್ಲಿ ಕನ್ನಡ ಆಗಿರ್ಬೋದು, ಇದು ಹಿಂದಿ ಮತ್ತು ಮರಾಠಿ, ತೆಲುಗು, ಉರ್ದು ಈ ರೀತಿ ಲ್ಯಾಂಗ್ವೇಜಸ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಯಾವುದು ನಿಮಗೆ ಕರೆಕ್ಟಾಗಿ ಬರುತ್ತೋ, ನಿಮಗೆ ನೀಟಾಗೆ ಇದು ಮಾಡೋಕ್ಕೆ ಬರುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಲ್ಯಾಂಗ್ವೇಜಸ್ ಮತ್ತು ಕಮ್ಯುನಿಕೇಷನಲ್ಲಿ. ನಂತರ ಪ್ರೊಫೆಷನಲ್ ಸರ್ವಿಸ್ ಅಂತ ಇದೆ, ಲಾ ಆ್ಯಂಡ್ ಫೈನಾನ್ಸ್ ಇದು ಗ್ರೂಪ್ ಕೂಡ ಇದೆ. ಮತ್ತು ಕ್ರಿಯೇಟಿವ್ ಫೀಲ್ಡ್ ಅಂತ ಇದೆ. ಕ್ರಿಯೇಟಿವ್ ಫೀಲ್ಡ್ ಅಂತ ಅಂದರೆ ಮಾರ್ಕೆಟಿಂಗು, ಫಿಲಮು, ಡಿಸೈನ್ ಈ ರೀತಿ ಮಾಡೋವಂಥವ್ರು ಇಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಸೈನ್ಸ್ ಅಂದರೆ ಮೆಡಿಷನ್ ಮತ್ತು ಕೆಮಿಸ್ಟ್ರಿ ರಿಸರ್ಚ್ ಮಾಡೋವಂಥದ್ದು ಈ ರೀತಿ ಕೂಡ ನೀವು ಮಾಡ್ಕೋಬೋದು. ಯಾವ ಇದರಲ್ಲಿ ನೀವು ಪರಿಣಿತಿಯನ್ನು ಹೊಂದಿದ್ದೀರೋ ಇದ್ರ ಮೇಲೆ ನೀವು ಅಪ್ಲೈ ಮಾಡ್ಕೋಬೋದು. ನಂತರ ಇದೆಲ್ಲ ಆದಮೇಲೆ ನೀವು ನೆಕ್ಸ್ಟು ನಾವು ಇಲ್ಲಿ ಬ್ಯಾಕ್ ಓದಿದ್ರೆ ಇಲ್ಲಿ ಅಫೆಕ್ಟ್ಸ್ ಡಾಟಾ ಸೈನ್ಸ್ ಹೈಯರಿಂಗ್ AI ಟ್ರೈನರ್ ಸೋಷಿಯಲ್ ಮೀಡಿಯಾ ಇನ್ ಇಂಡಿಯಾ ಅಂತ ಇದೆ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಓಕೆ, ಕ್ಲಿಕ್ ಮಾಡಿದ್ರೆ ಎಷ್ಟು ಜನ ಅಂದರೆ ಇಂಡಿಯಾದಲ್ಲಿ ಇದು ಕಂಪ್ನಿ ನಡೆಸ್ತಾ ಇರೋಂಥದ್ದು. ಪ್ರತಿ ವೀಕಿಗೂ 1,000 ಜನ ಜಾಯಿನ್ ಆಗ್ತಾರಂತೆ. ಸೊ ಇದ್ರ ಬಗ್ಗೆ ನಾವು ನೋಡೋಣ ಫಸ್ಟು ಡೀಟೇಲ್. ಇಲ್ಲಿ ಅಪ್ಲೈ ಅಂತ ಇದೆ, AI ಟ್ರೈನರ್ ಸೋಷಿಯಲ್ ಮೀಡಿಯಾ ಅಂತ ಇದೆ, ಅಫೆಕ್ಟ್ಸ್ ಡಾಟಾ ಸೈನ್ಸ್ ಇಂಡಿಯಾ, ಓವರ್ 200 ಅಪ್ಲಿಕೆಂಟ್ಸ್ ಅಂತ ಇದೆ. ಇಲ್ಲಿ ಅಪ್ಲೈ ಅಂತ ನಾವು ಅಂತ ಕೊಡಬೇಕು. ಅದ್ರ ಮುಂಚೆ ನೀವು ಲುಕಿಂಗ್ ಫಾರ್ ಇಂಡಿಯನ್ ಇಂಟರ್ನೆಟ್ ಟ್ರೆಂಡ್ ಆ್ಯಂಡ್ ಇಂಟರ್ನೆಟ್ ಕಲ್ಚರ್ ಎಕ್ಸ್ಪರ್ಟ್ಸ್ ಅಂದರೆ ನೀವು ಇಂಟರ್ನೆಟನ್ನು ಬಳಸ್ಕೊಂಡು ಮಾಡುವಂಥದ್ದು AI ಟ್ರೈನಿಂಗ್ ಪ್ರಾಜೆಕ್ಟ್ ಅಂತಲೇ ಹೇಳ್ತಾ ಇದ್ದಾರೆ. ವಿ ಆರ್ ಬಿಲ್ಡಿಂಗ್ AI ಸಿಸ್ಟಮ್ಸ್ ದಟ್ ನೀಡ್ ಎ ಡೀಪ್ ರಿಯಲ್ ವರ್ಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ರೆಸೆಂಟ್ ಡೇ ಇಂಡಿಯನ್ ಇಂಟರ್ನೆಟ್ ಕಲ್ಚರ್ ಆ್ಯಂಡ್ ವಿ ಆರ್ ಲುಕಿಂಗ್ ಫಾರ್ ಎಕ್ಸ್ಪರ್ಟ್ಸ್ ಹೂ ಟ್ರೂಲಿ ಗೆಟ್ ದ ಟೈಮ್ಸ್ ಅಂತ. ಅಂದರೆ ನೀವು ಫ್ರೀ ಇರೋಂಥ ಟೈಮಲ್ಲಿ ನೀವು ಇದನ್ನು ಕೆಲಸವನ್ನು ಮಾಡೋವಂಥದ್ದು. ಹೂ ಆರ್ ಲುಕಿಂಗ್ ಫಾರ್ ಅಂತ ಇಲ್ಲಿ ಯಾರಾದರೂ ಸಮೇತ ಇಲ್ಲಿ ಮಾಡ್ಬೋದು. ಏನೇನು ಮಾಡ್ಬೋದು ಅಂತ ಅಂದರೆ ಇಲ್ಲಿ ಕ್ರಿಯೇಟರ್ಸ್ ಮತ್ತು ಡಿಜಿಟಲ್ ಕಲ್ಚರ್ ಎಕ್ಸ್ಪರ್ಟ್ಸು ಇಲ್ಲೆಲ್ಲವೂ ಇದೆ. ನಿಮಗೆ ಯಾವ ರೀತಿ ನಿಮಗೆ ಸೆಲೆಕ್ಟ್ ಆಗುತ್ತೋ ಅದು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು, ಅಂದರೆ ನೀವು ಬ್ಯಾಚುಲರ್ ಡಿಗ್ರಿಯನ್ನು ನೀವು ಮಾಡ್ಕೊಂಡಿದ್ರೆ, ನೀವು BA ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಯಾವುದೇ ಪದವಿಯನ್ನು ಗ್ರ್ಯಾಜುಯೇಟನ್ನು ನೀವು ಪಡ್ಕೊಂಡಿದ್ರೂ ಸಮೇತ ಮನೆಯಲ್ಲೇ ಕೂತು ಕೆಲಸವನ್ನು ಮಾಡುವಂಥದ್ದು. ಇಲ್ಲಿ ಅಪ್ಲೈ ನಾವು ಅಂತ ಇದೆಯಲ್ಲ, ಇಲ್ಲಿ ಅಪ್ಲೈ ನಾವು ಅಂತ ಕೊಟ್ಟರೆ, ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ಬರುತ್ತೆ. ಆ್ಯಕ್ಚುಲಿ ನಾನಿಲ್ಲಿ ಜಾಯಿನ್ ಆಗ್ತಿಲ್ಲ, ತೋರಿಸ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಜಾಯಿನ್ ಅಂತ ಅಪ್ಲೈ ಅಂತ ಕೊಟ್ಟರೆ, ಇಲ್ಲಿ ಕಂಟಿನ್ಯೂ ಅಂತ ಕೊಟ್ಟರೆ ನಿಮಗೆ ತೋರಿಸುತ್ತೆ ನಿಮ್ಮ ಹೆಸರು ಮತ್ತು ಕರೆಕ್ಟಾಗಿ ಇಲ್ಲೇನು ಗೊತ್ತಾ, ಕರೆಕ್ಟಾಗಿ ಇಮೇಲ್ ID ಕರೆಕ್ಟಾಗಿ ಹಾಕಬೇಕು. ಆ್ಯಂಡ್ ದೆನ್ ಫೋನ್ ನಂಬರು ಕರೆಕ್ಟಾಗಿ ಹಾಕಬೇಕು. ಇದು ಇಮೇಲ್ ID ಮತ್ತು ಫೋನ್ ನಂಬರು ಯಾಕೆ ಕರೆಕ್ಟಾಗಿ ಹಾಕಬೇಕು ಅಂತ ಅಂದರೆ 24 hours ಒಳಗಡೆ ನಿಮಗೆ ರಿಪ್ಲೈ ಬರುತ್ತೆ. ನೀವು ಯಾವುದರಲ್ಲಿ ಪರಿಣಿತಿ ಹೊಂದಿದ್ದೀರಾ, ನೀವು ಏನು ಮತ್ತು ಇದು ನೀವು ಸೆಲೆಕ್ಟ್ ಮಾಡಿರ್ತೀರಲ್ಲ ಯಾವ ಲ್ಯಾಂಗ್ವೇಜಸ್ ಮೇಲೆ, ನಿಮ್ಗೆ ಯಾವ ಲ್ಯಾಂಗ್ವೇಜ್ ಫುಲ್ ಬರುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದರಲ್ಲಿ ನೀವು ಅಪ್ಲೈ ಮಾಡಿ ಫುಲ್ ಸಬ್ಮಿಟ್ ಏನೇನು ಇದು ಮಾಡಿದಾರೋ, ಏನೇನು ಕ್ವಶನ್ ಕೇಳಿದಾರೋ ಅದನ್ನೆಲ್ಲ ಫಿಲ್ ಮಾಡಿಬಿಟ್ಟು ನೀವು ಸಬ್ಮಿಟ್ ಅಂತ ಕೊಟ್ಟರೆ ನಿಮಗೆ 24 hour ಒಳಗಡೆ ರೆಸ್ಪಾನ್ಸ್ ಬರುತ್ತೆ. ನೀವು ಜಾಯಿನ್ ಆಗ್ಬೋದು ಇಲ್ಲ ಅನ್ನೋದನ್ನ ಅವರು ತಿಳಿಸ್ತಾರೆ. ನಿಮಗೆ ಮೇಲಲ್ಲೇ ಬರುತ್ತೆ. ನೋಡಿದ್ರಲ್ಲ, ಯಾರಿಗೆಲ್ಲ ನೀವು ಮನೆಯಲ್ಲೇ ಕೂತು ಕೆಲಸನ ಸರ್ಚ್ ಮಾಡ್ತಿದ್ದೀರೋ ಈ ಅಫೆಕ್ಟ್ಸ್ ಡಾಟಾ ಸೈನ್ಸ್ ತುಂಬ ಚೆನ್ನಾಗಿದೆ ನೋಡಿ. ಯಾರು ಬೇಕಾದ್ರೂ ಇಲ್ಲಿ ಜಾಯಿನ್ ಆಗ್ಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಹೊಸ ವಿಡಿಯೋ ಜೊತೆ ಬರ್ತೀನಿ. ಥ್ಯಾಂಕ್ ಯು.